ಏನಾಯ್ತು? ನಿಮ್ಮ ಸಮಸ್ಯೆ ಬಗೆಹರಿತಾ? ಇಲ್ಲ ಸರ್, ಅವ್ರಿಗೆ ನಮ್ಮ ನೋವು ಅರ್ಥ ಆಗ್ತಾ ಇಲ್ಲ. ಅರೆ, ನಿಮ್ಮನೆ ಮಗು ಅಂತಿದ್ದೀರಿ? ಹೌದು ಸರ್, ನಮ್ಮ ಕುಟುಂಬದ ಮಗುನೇ. ಅದಕ್ಕೆ ಒಳ್ಳೆ ಭವಿಷ್ಯ ಸಿಗ್ಬೇಕನ್ನೋದೇ ನಮ್ಮ ಗುರಿ. ಮಗು ಯಾರದೇ ಆಗಿರ್ಲಿ, ಒಳ್ಳೆ ಭವಿಷ್ಯ ಮುಖ್ಯ. ಹೌದಮ್ಮ, ಸರಿಯಾಗಿ ಹೇಳಿದ್ರಿ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಲ್ವಾ? ನಾವು ತುಂಬಾ ಕೇಳ್ಕೊಂಡ್ವಿ, ಆದ್ರೆ ಮಂಜುಳಾ ಅವರು ಅದಕ್ಕೆ ಒಪ್ತಾನೆ ಇಲ್ಲ. ಅದೇನು ಜನಗಳು ಏನ ಮಕ್ಕಳನ್ನ ಬೇರೆಯವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ ಉಪಯೋಗಿಸ್ಕೋತಾರೆ, ಆಯುಧ ತರ. ಎಂತ ಅನ್ಯಾಯ ನೋಡಿ ಪಾಪ. ಅದಕ್ಕೇನು ಗೊತ್ತಿರುತ್ತೆ? ಮಗುನ್ ಕೊಡದೇ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಕಾನೂನು ಪ್ರಕಾರ ಮಗುನ್ ಪಡೆದೇ ಪಡಿತೀವಿ. ನಾವಿನ್ನು ಬರ್ತೇವೆ. ದೇವ್ರು ಒಳ್ಳೇದು ಮಾಡ್ಲಿ. ಮಿತಾ, ಸ್ವಲ್ಪ ಈ ಕಡೆ ಬಾ. ನಾನು ಆ ಮುತ್ಕದ ಮರದ ಫೋಟೋ ತಗೋಬೇಕು. ಆಹಾ, ನನಗಿಂತ ನಿನಗೆ ಆ ಮುತ್ಕದ ಮರದ ಫೋಟೋನೇ ಹೆಚ್ಚಾಯ್ತಾ? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು? ಮುತ್ಕದ ಮರ ವರ್ಷಕ್ಕೆ ಒಂದೇ ಸಲ ಹೂ ಬಿಡೋದು. ಈ ಕಡೆ ಬಾ. ನನಗಿಂತ ನಿನಗೆ ನೇಚರ್ ಫೋಟೋ ಹೆಚ್ಚಾಯ್ತಾ? ಬೆಂಗಳೂರಲ್ಲಿ ಒಂದು ರಾಶಿ ಫೋಟೋ ತೆಗಿತಿದ್ದೆ. ಬುದ್ಧಿ ಇಲ್ವಾ ನಿನ್ಗೆ? ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರೆ ಚೇಷ್ಟೆ ಮಾಡ್ತಿಯಲ್ಲ. ಮೊದಲು ಲೈಫಲ್ಲಿ ಗಾಂಭೀರ್ಯ ಕಲ್ತ್ಕೋ. ಯಾಕೆ ಸೀರಿಯಸ್ ಆಗ್ತಿದ್ಯಾ? ನಮ್ಮೂರಲ್ಲಿ ಇಂಥ ಮರ ಬೇಕಾದಷ್ಟಿದೆ. ಬಾ, ಇನ್ನಷ್ಟು ಚೆನ್ನಾಗಿರೋದನ್ನು ತೋರಿಸ್ತೀನಿ. ಬೇಡ, ನನಗೆ ಬೇಕಾಗಿಲ್ಲ. ಯಾಕೆ ಪ್ರಣವ್ ಹಿಂಗಾಡ್ತಿದ್ಯಾ? ಸಿಲ್ಲಿ ಗರ್ಲ್. ಇಷ್ಟೊಂದು ಕೋಪ ಒಳ್ಳೇದಲ್ಲ ಪ್ರಣವ್. ಅಮಿತಾ ನಿನ್ ಲವ್ವರ್ ಅಲ್ವಾ? ಯಾಕೋ ಅವಳನ್ನ ಕಂಡ್ರೆ ಕೋಪ ಜಾಸ್ತಿ ಆಗ್ತಿದೆ ಅಂತ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೀರಿ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಹತ್ರ ಕೇಳಿದ್ಮೇಲೆ ಅವಳು ನಿಜವಾದ ಬಣ್ಣ ಗೊತ್ತಾಯ್ತು. ನೀನು ಗೋಳೆ ಕೊಡೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ನಾನು ಇಲ್ಲಿರೋದು ಅವಳಿಗೊಂಚೂರು ಖುಷಿ ಇಲ್ಲ. ನಿನ್ನನ್ನು ಗೋಳೆ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಬೇಸರ ಆಗ್ತಿದೆ. ಅವಳು ವರ್ತನಲ್ಲೇ ಗೊತ್ತಾಗ್ತಿದ್ಯಲ್ಲ. ಹೋಗ್ಲಿ ಬಿಡು ಪ್ರಣವ್, ಅವ್ರವ್ರು ಮಾಡಿದ ಅವ್ರವ್ರು ಅನ್ಭವಿಸ್ತಾರೆ. ಏನು ಚಂದ್ರಗಿರಿ ಮಾಡೆಲ್ಸ್ಗಳು ಭಾರಿ ಗಂಭೀರವಾಗಿ ಚರ್ಚೆ ನಡೆಸ್ತಿದ್ದೀರಿ. ಬಾಯ್ ಫ್ರೆಂಡ್ ಹತ್ರ ಫೋಟೋ ತೆಗೆಸ್ಕೊಳ್ಳೋದು ಹೇಗೆ ಅಂತನಾ, ಅಥವಾ ಬಯಸ್ಕೊಳ್ಳೋದು ಹೇಗೆ ಅಂತನೋ? ನೋಡು, ನಿನ್ ಹತ್ರ ನಾನು ಮಾತಾಡ್ಲಿಲ್ಲ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ಹೋಗಿ ನೋಡ್ಕೋ. ನಾನೇನು ನಿಮ್ ದೇವದಾಸಿ ಬಿಸ್ನೆಸ್ ಬರ್ಲಿಲ್ವಲ್ಲ? ನಿನ್ ಹತ್ರ ಮಾತಾಡ್ಲಿಲ್ಲ ಅಂದಿದ್ದು ಕೇಳಿಸ್ಲಿಲ್ವಾ ನಿನ್ಗೆ? ನಿನ್ ಬಗ್ಗೆ ಮಾತಾಡೋದಿಕ್ಕೆ ನಿನ್ನೇನ್ ಕಿತ್ತೂರು ರಾಣಿ ಚೆನ್ನಮ್ಮನ ಅಥವಾ ಒನ್ಕೆ ಓಭವನ? ನೋಡೆ, ನನ್ ಮನೇಲಿ ನಿಂತ್ಕೊಂಡು ನಾನ್ ಬೇಕಾದ್ ಮಾಡ್ಕೋತೀನಿ, ಆಡ್ಕೋತೀನಿ. ಬರೀ ಮಾತಾಡೋದಷ್ಟೇ ಅಲ್ಲ, ಡಾನ್ಸ್ ಮಾಡ್ತೀನಿ, ಹಾಡ್ ಹೇಳ್ತೀನಿ. ಅದನ್ ಕೇಳಕ್ ನೀನ್ ಯಾರೇ? ನೀನು ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯಿ, ಅದ್ರ ನಮ್ ಕಿವಿಗ್ ಬೀಳ್ಬಾರ್ದು. ಇದಪ್ಪ ಮಾತು ಅಂದ್ರೆ. ಏನಿದು, ಮಗು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ? ಮಗುನ ಮಹೇಶ್ ಜೊತೆ ಕಳಿಸ್ತಾ ಇದ್ದೀನಿ ಅರ್ಚನಾ. ನಿಮ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ನನಗೀಗ ನನ್ನ ಮಗು ಅನ್ನೋ ಹಕ್ಕು ಮುಖ್ಯ ಅಲ್ಲ ಅರ್ಚನಾ, ಅದ್ರ ಭವಿಷ್ಯದ ಬಗ್ಗೆ ನನ್ನ ಕರ್ತವ್ಯನೇ ಮುಖ್ಯ. ನನ್ನ ಜೀವನ ಹೇಗೋ ನಡೆಯುತ್ತೆ. ನಾನು ನಿರ್ಧಾರ ಮಾಡಾಗಿದೆ. ಅವಳು ಚೆನ್ನಾಗಿರ್ಲಿ. ಹೋಗು, ಅವಳನ್ನ ಬೇಗ ರೆಡಿ ಮಾಡು. ನನ್ಗೆ ಅಳು ಬರ್ತಾ ಇದೆ ಅಕ್ಕ.